ಹರೇ ರಾಮ. ಎಲ್ರಿಗೂ ನಮಸ್ಕಾರ. ಅಭಿರುಚಿ ಚಾನಲ್ಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ತೆಂಗಿನ ಗರಿಯಿಂದ ಒಂದು ಸುಂದರವಾದ ಹೂವನ್ನು ಮಾಡೋಣ. ತೆಂಗಿನ ಗರಿಯಿಂದ ಮಾಡಿದ್ದು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹೂವು ಗಿಡದಲ್ಲಿ ಬೆಳೆದಿರೋದನ್ನ ಕೊಯ್ದು ಮಾಲೆ ಕಟ್ಟಿರ್ತೀವಲ್ವಾ, ನಾವೇ ಹೂವು ಮಾಡ್ಕೊಂಡ್ರೆ ಎಷ್ಟು ಖುಷಿ ಇರುತ್ತಲ್ವಾ. ತೆಂಗಿನ ಮರವನ್ನ ಕಲ್ಪವೃಕ್ಷ ಅಂತ ಹೇಳ್ತೀವಿ. ಅಂದ್ರೆ ನಾವು ಕೇಳಿದ್ದನ್ನ ಎಲ್ಲ ಕೊಡುವಂತ ಒಂದು ಗಿಡ ಅಂತ. ಸಾಮಾನ್ಯವಾಗಿ ತೆಂಗಿನ ಮರ ಎಲ್ಲರ ಮನೆಯಲ್ಲೂ ಇರುತ್ತೆ. ಮನೆಯಲ್ಲಿ ಹಿತ್ತಲಲ್ಲಿ ಒಂದೆರಡಾದ್ರೂ ತೆಂಗಿನ ಮರ ನೆಟ್ಕೊಂಡಿರ್ತೀವಿ. ಆ ಮರದ ಗರಿ, ತೆಂಗಿನ ಗರಿಯಿಂದ ನೋಡಿ ಸುಂದರವಾದ ಹೂವನ್ನ ನೋಡಿ 3 ಶೇಡಲ್ಲಿ ನಾನು ಮಾಡಿದೀನಿ. ಎಳೆ ಗರಿ, ಸ್ವಲ್ಪ ಬೆಳೆದಿದ್ದು, ನಂತರ ಹಸಿರು ತೆಂಗಿನ ಗರಿ ಎಲ್ಲರೂ ನೋಡಿರ್ತೀರಿ. ಈ ಒಂದು ಗರಿಯಿಂದ ತುಂಬಾ ಅಲಂಕಾರಗಳನ್ನ ಮಾಡ್ಕೋಬಹುದು. ಸಾಮಾನ್ಯವಾಗಿ ಗೊತ್ತಿರುತ್ತೆ, ತೆಂಗಿನ ಗರಿಯಿಂದ ಚಿಕ್ಕ ಮಕ್ಳಿದ್ದಾಗ ಉಂಗ್ರ, ವಾಚು ಎಲ್ಲ ಮಾಡ್ಕೊಂಡು ಹಾಕೊಂಡಿರ್ತೀವಲ್ವಾ. ಹಾಗೆ ಕನ್ನಡಕ, ಅದೇ ರೀತಿ ಬೇರೆ ಬೇರೆ ಕಲಾಕೃತಿಗಳನ್ನೆಲ್ಲ ಮಾಡ್ಬೋದು. ಮೀನು, ಗಿಳಿ. ಆಮೇಲೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ದೇವಸ್ಥಾನ, ಮನೆಗಳಲ್ಲೆಲ್ಲ ಉತ್ಸವಗಳೆಲ್ಲ ಇದ್ದಾಗ ತೆಂಗಿನ ಗರಿಯಿಂದನೇ ಆವರಣಗಳನ್ನೆಲ್ಲ ತೋರಣದಿಂದ ಅಲಂಕಾರ ಮಾಡೋದು, ಸುಂದರವಾದ ಡಿಸೈನ್ಗಳನ್ನ ಮಾಡ್ತೀವಿ. ಇದು ಇವತ್ತು ನಾನು ಈ ಒಂದು ಹೂವನ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಬನ್ನಿ ಮಾಡೋಣ. ನೋಡಿ, ನಾನು ತೆಂಗಿನ ಗರಿಯನ್ನ ಕೊಯ್ಕೊಂಡು ಬಂದು ಇಟ್ಕೊಂಡಿದೀನಿ. ಈ ಒಂದು ತೆಂಗಿನ ಗರಿ ಮರದ ಮಧ್ಯಭಾಗದಲ್ಲಿ ಇರುತ್ತೆ, ಎಳೆ ಗರಿ. ಇದನ್ನ ನಾವು 1-4 ತೆಕ್ಕೊಂಡು ಬಂದ್ಕೊಂಡು ಇವಾಗ ಹೂವನ್ನ ಮಾಡ್ತಾ ಇರೋದು. ನೋಡಿ, ಇದನ್ನ ನೋಡಿದ್ರಲ್ವಾ 3 ಶೇಡು ಹೇಗೆ ಈ ರೀತಿ. ಈ ತೆಂಗಿನ ಗರಿಯಿಂದ ನಾವು ಈ ಒಂದು ಹೂವನ್ನ ಮಾಡಿದಾಗ ಆರತಿ ತಟ್ಟೆಗೆ, ಆಮೇಲೆ ನೋಡಿ ಈ ರೀತಿ ವಾಸ್ಗಳನ್ನ ಮಾಡ್ಕೋಬಹುದು. ಮನೆಯಲ್ಲಿ ಒಂದು ಹೂ ಮಾಡಿಟ್ರು ಫ್ರೆಶ್ ಆಗಿ ತಾಜಾ ನಮ್ಮ ಹಿತ್ತಲಲ್ಲೇ ಇರೋ ಒಂದು ವಸ್ತುಗಳಿಂದ ಅಲಂಕಾರ ಮಾಡ್ಕೊಂಡಾಗ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಾ ಇರುತ್ತೆ. ಈ ಒಂದು 3 ಶೇಡ್ರಿಂದ ಹಾರಗಳನ್ನು ಕೂಡ ಮಾಡ್ಕೋಬಹುದು. ಈ ರೀತಿ ನೋಡಿ ಸುರ್ಕೊಂಡು ಹಾರಗಳನ್ನು ಕೂಡ ಮಾಡ್ಕೋಬಹುದು ತೆಂಗಿನ ಗರಿದು. ಈಗ ನಾವು ಹೂ ಮಾಡೋದು ನೋಡೋಣ. ನೋಡಿ, ತೆಂಗಿನ ಗರಿ, ಇದರಲ್ಲಿ ತೆಂಗಿನ ಕಡ್ಡಿ ಇರುತ್ತೆ. ನಾವು ಈ ಕಡ್ಡಿಯನ್ನು ಕೂಡ ಬಳಸ್ತೀವಲ್ವಾ. ನೋಡಿ, ಈ ಕಡ್ಡಿಯನ್ನ ತೆಕ್ಕೋತಾ ಇದ್ದೀನಿ. ಈಗ ಕಡ್ಡಿಯನ್ನ ತೆಕ್ಕೊಂಡಿದ್ದೀನಿ. ಈ ಗರಿ ಈಗ ನಾವು ಹೂ ಮಾಡೋಕೆ ಬಳಸೋದು. ಹೇಗ್ ಮಾಡೋದು ಅಂದ್ರೆ ನೋಡ್ಕೊಳ್ಳಿ. ಹೂವಿನ ರಚನೆ ನೋಡಿ, ಈ ರೀತಿ ನೀಟಾಗಿ ನೋಡ್ಕೊಂಡಿರಿ. ಇದನ್ನ 2 ಭಾಗವನ್ನ ನೋಡಿ, ಮಧ್ಯದ ಕಡ್ಡಿ ತೆಗೆದಾಗ 2 ಭಾಗ ಇರುತ್ತೆ. ಈ 2 ಕೂಡ ನಾವಿಲ್ಲಿ ತುದಿನಲ್ಲಿ ಒಂದು ಗಂಟು ಹಾಕೋಬೇಕು. ನೋಡಿ, ಹತ್ತರಿಂದ ಸರಿಯಾಗಿ ತುದಿನಲ್ಲಿ ಒಂದು ಸಾದಾ ಗಂಟು ಹಾಕ್ತಿವಲ್ವ, ದಾರನೆಲ್ಲ ಅದೇ ರೀತಿ ಗಂಟು ಹಾಕೊಳ್ಳೋದು. ಆಯ್ತಾ? ನೋಡಿ, ಈ ಗಂಟು ಇದೆಯಲ್ಲ, ಈಗ ನಾನೊಂದು ಗಂಟು ಹಾಕೊಂಡಿದ್ದೀನಿ. ಈ ಗಂಟೆ ಈ ಹೂವಿನ 5 ಎಸಳು ಇದೆಯಲ್ಲ, ಅದ್ರಲ್ಲಿ 1 ಎಸಲಾಗುತ್ತೆ. ಆಯ್ತಾ? ಈಗ ತಿರ್ಸ್ಕೊಂಡು ನೋಡಿ, ಈ ದಾರವನ್ನ ಹೀಗೆ ಟ್ವಿಸ್ಟ್ ಮಾಡಬೇಕು. ಈ ಒಂದು ಗರಿಯನ್ನ ಈ ರೀತಿ ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಮಾಡಿ ಆ ಗರಿ ಒಳಗಡೆ ಹಾಕೋಬೇಕು. ನೋಡಿ, ಈ ರೀತಿ. ಇದು 2ನೇ ಎಸಳು ಅಂದ್ರೆ ದಳ. ಒಟ್ಟು 5 ದಳಗಳನ್ನ ನಾವೀಗ ಮಾಡ್ಕೋಬೇಕಲ್ವಾ. ಈಗ 3ನೇ ದಳ ನೋಡಿ, ಈ ಒಂದು ಗರಿಯನ್ನ ಹೀಗೆ ಟ್ವಿಸ್ಟ್ ಮಾಡಿ ಚಿಕ್ಕದಾಗಿ ಈ ರೀತಿ ಮಾಡ್ಕೋಬೇಕು. ನೋಡಿ, ಹೀಗೆ
ಹೀಗೆ ಮಾಡಿ ಎಡಗೈ ಹೆಬ್ಬೆರಳನ್ನ ಅದ್ರ ಮೇಲೆ ಇಟ್ಕೋಬೇಕು, ಇಲ್ಲಾಂದ್ರೆ ಅದು ಬಿಟ್ಟು ಹೋಗುತ್ತೆ. ನೋಡಿ ಈ ರೀತಿ ಆಯ್ತಾ. ಈಗ 3 ಎಸಲಾಯ್ತು. ಈಗ 4ನೇ ಹೆಸರು ದಳವನ್ನ ಮಾಡ್ಕೋತಾ ಇದ್ದೀನಿ. ನೋಡಿ 4ನೇ ದಳ ಈ ರೀತಿ ಗರಿಯನ್ನ ಟ್ವಿಸ್ಟ್ ಮಾಡಿ ಆ ಗರಿ ಒಳಗೇನೆ ಹಾಕೋದು. 4 ಆಯ್ತು. ನೋಡಿ ಈ ರೀತಿ ಹಾಕಿದ್ದೀನಿ. ಈಗ 5 ದಳಗಳಾಯ್ತಲ್ವಾ. ಮೊದಲನೇ ದಳ ಅಂದ್ರೆ ನಾವು ಗಂಟು ಹಾಕೊಂಡಿದ್ವಲ್ವಾ, ಅದ್ರ ಅಡಿಗಡೆ ನೋಡಿ ಈ ರೀತಿ ಅದನ್ನ ಮೇಲೆ ತಂದ್ಕೋಬೇಕು. ನೋಡಿ ಕಾಣಿಸ್ತಾ ಇದೆಯಾ? 1 2 3 4 5 ಇಷ್ಟು ಚಿಕ್ಕದ್ರಿಂದ ಅದು ಹೂವು ಸ್ಟಾರ್ಟ್ ಆಗುತ್ತೆ. ಆಯ್ತಾ. ಈಗ ನೋಡಿ ಮೊದಲನೇ ದಳವನ್ನ ಮೇಲ್ ತಂದ್ಕೊಂಡಿದ್ದೀನಿ, ಅದಕ್ಕೆ ಈ ಗರಿಯನ್ನ ಈ ರೀತಿ ಹಾಕೋದು. ಹೀಗೆ ಸುರುಳಿ ಮಾಡಿಕೊಂಡು ನೋಡಿ ಅದ್ರೊಳಗೇನೆ ಒಂದು ದಳಕ್ಕೆ ಎರಡು ಗರಿನೂ ಹಾಕ್ಬೇಕು ಒಂದೇ ಸಾರಿ. ನೋಡಿ ಹಾಕಿದ್ನಲ್ವಾ, ಅದೇ ರೀತಿ ಇದನ್ನು ಕೂಡ ಅದಕ್ಕೇನೆ ಈ ರೀತಿ ಹೀಗೆ ನೋಡಿ ಕಾಣಿಸ್ತಾ ಇದೆಯಾ? ಈಗ ಮುಂದಿನ ದಳಕ್ಕೆ ಹೀಗೆ ಎಲ್ಲಾ ದಳಗಳಿಗೂ ಹಾಕ್ತಾ ಗರಿ ಮುಗಿಯೋವರೆಗೂ ಮಾಡ್ತಾ ಹೋಗ್ಬೇಕು. ನೋಡಿ ಹೀಗೆ ಟ್ವಿಸ್ಟ್ ಮಾಡಿಕೊಂಡು ಈ ದಳಗಳಲ್ಲಿ ಹಾಕೋದು ಈ ರೀತಿ. ತುಂಬಾ ಸುಲಭ ಇದೆ ನೋಡಿ. ಈ ಹಂತದಲ್ಲಿ ಬಿಡ್ಬೋದು, ಕೈ ಬಿಟ್ರು ಬಿಚ್ಚೋಗಲ್ಲ. ಇದೇ ರೀತಿ ಮಾಡ್ತಾ ಮಾಡ್ತಾ ಗರಿ ಮುಗಿಯೋವರೆಗೂ ಮಾಡ್ಕೊಂಡಾಗ ಅದು ಒಂದು ಸುಂದರವಾದ ಹೂವಾಗುತ್ತೆ. ನೋಡಿ ಹೀಗೆ ಮಾಡಿರೋದು ಈ ರೀತಿ ಆಗುತ್ತೆ. ಮಾಡೋಣ ನೋಡಿ. ಹೀಗೆ ಮಾಡ್ತಾ ಮಾಡ್ತಾ ಇಷ್ಟು ಮಾಡಿದೀನಿ ನೋಡಿ. ಈಗ ಈ ಒಂದು ದಳಕ್ಕೆ ಎರಡು ಗರಿನೂ ಈ ರೀತಿ ಹಾಕ್ಕೊಳ್ಳೋದು. ನೋಡಿ ಸುಂದರವಾದ ತೆಂಗಿನ ಗರಿಯ ಹೂವು ಆಗಿದೆ. ಈಗ ಗರಿ ಉಳಿದಿರುತ್ತಲ್ವಾ, ಅದನ್ನ ಈ ರೀತಿ ಕಟ್ ಮಾಡ್ಕೊಡೋದು. ನೋಡಿ ಸುಂದರವಾದ ತೆಂಗಿನ ಗರಿಯ ಹೂಗಳು ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಯಾವ ರೀತಿ ಬೇಕೋ, ನಮಗೆ ಎಲ್ಲೆಲ್ಲಿ ಡೆಕೋರೇಷನ್ಗೆಲ್ಲ ಇದನ್ನ ಹಾಕೋಬಹುದು. ನೋಡಿ ನಾನು ವಾಸನೆಲ್ಲ ಹಾಕಿದೀನಿ. ಅದೇ ರೀತಿ ಇದರಿಂದ ಹಾರ ಕೂಡ ಮಾಡ್ಕೋಬಹುದು. ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಈ ರೀತಿ ಒಂದು ತೆಂಗಿನ ಗರಿ ಹೂಗಳನ್ನ ನೀವು ಕೂಡ ಮಾಡ್ಕೋತೀರಲ್ವಾ? ಇಷ್ಟೊತ್ತವರೆಗೂ ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.